ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಅಸಮಾಧಾನ ಸ್ಫೋಟಗೊಳ್ತಾ ಇರುವಂಥದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತಹ ಕಾಂಗ್ರೆಸ್. ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಅಸಮಾಧಾನಗೊಳ್ತಾ ಇದ್ದಾರೆ. ಖಾತೆ ವಿಚಾರವಾಗಿ ಖ್ಯಾತಿಯನ್ನು ತೆಗಿತಾ ಇರುವಂಥದ್ದು. ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅನ್ನುವಂತಹ ಮಾಹಿತಿ. ಒಂದು ಕಡೆ ರಾಹುಲ್ ಗಾಂಧಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ, ಗರಂ ಆಗಿರ್ತಾರೆ. ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಯೋಜನೆ ಆಗಿದೆ. ಸಿದ್ದರಾಮಯ್ಯ, ಡಿಕೆಶಿ ಸುರ್ಜೇವಾಲಾ ಜೊತೆಗೆ ರಾಹುಲ್ ಗಾಂಧಿ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಲ್ರೆಡಿ ಏರ್ಪೋರ್ಟ್ಗೆ ಮುನಿಯಪ್ಪ ಕರೆಸಿಕೊಂಡಿರುವಂತಹ ನಾಯಕರು ಸುಮಾರು 40 ನಿಮಿಷಗಳ ಕಾಲ ತಾಜ್ ಹೋಟೆಲ್ನಲ್ಲಿಯೇ ಸಭೆಯನ್ನು ಮಾಡಿರುವಂಥದ್ದು. ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಅಸಮಾಧಾನ ಸ್ಫೋಟಗೊಂಡಿದೆ. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್. ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಯೋಜನೆ ಆಗಿರುವಂಥದ್ದು. ಸಿದ್ದರಾಮಯ್ಯ, ಡಿಕೆಶಿ ಸುರ್ಜೇವಾಲಾ ಜೊತೆಗೆ ರಾಹುಲ್ ಗಾಂಧಿ ನಡೆಸಿರುವಂತಹ ಸಭೆ. ಈಗ ಆಲ್ರೆಡಿ ಏರ್ಪೋರ್ಟ್ಗೆ ಮುನಿಯಪ್ಪ ಕರೆಸಿಕೊಂಡಿರುವಂತಹ ನಾಯಕರು ಸುಮಾರು 40 ನಿಮಿಷಗಳ ಕಾಲ ತಾಜ್ ಹೋಟೆಲ್ನಲ್ಲಿಯೇ ಸಭೆಯನ್ನು ಮಾಡಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ಗೆ ಇದೀಗ ಮುಂದಾಗ್ತಾ ಇರುವಂತಹ ಕಾಂಗ್ರೆಸ್. ರಾಮಲಿಂಗಾರೆಡ್ಡಿ ಕೆಎಚ್ ಮುನಿಯಪ್ಪ ಅಸಮಾಧಾನ ಸ್ಫೋಟಗೊಳ್ತಾ ಇದೆ. ಮತ್ತೊಂದು ಕಡೆ ಸಮಾಧಾನ ಪಡಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಏರ್ಪೋರ್ಟ್ನ ತಾಜ್ ಹೋಟೆಲ್ನಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಯೋಜನೆಗೊಂಡಿರುವಂಥದ್ದು. ಒಂದಷ್ಟು ಮಹತ್ತರ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು. ಸಿದ್ದರಾಮಯ್ಯ, ಡಿಕೆಶಿ ಸುರ್ಜೇವಾಲಾ ಜೊತೆಗೆ ರಾಹುಲ್ ಗಾಂಧಿ ಕೂಡ ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಯಾವ ರೀತಿಯಾಗಿ ಮನವೊಲಿಸಬೇಕು ಏನೆಲ್ಲ ರೀಸನ್ಸ್ನ ಇಟ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಸುಮಾರು 40 ನಿಮಿಷಗಳ ಕಾಲ ತಾಜ್ ಹೋಟೆಲ್ನಲ್ಲಿ ಸಭೆಯನ್ನು ನಡೆಸುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಯಾಕಾಗಿ ವಿತ್ ರೀಸನ್ಸ್ ಮತ್ತೆ ಸಪೋರ್ಟ್ ಮಾಡಬೇಕು ಹೊಸ ಸಿಎಂ ಆದಂತಹ ಡಿಕೆಶಿ ಅವರಿಗೆ. ಈ ರೀತಿ ಬಂಡಾಯ ಹೇಳೋದು ತಪ್ಪು ಅಂತ ಕೂಡ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ನಮ್ಮೆಲ್ಲರ ಸಪೋರ್ಟ್ ಕೂಡ ಅವ್ರಿಗೆ ಇರಬೇಕು. ಈ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹಿರಿಯರೇ ಈ ರೀತಿಯಾಗಿ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಫಿಕ್ಸ್ ಅನ್ನುವಂಥದ್ದು ಅವ್ರಿಗೆ ಗಮನದಲ್ಲಿ ಇದೆ. ಹಾಗಾಗಿ ಮನವೊಲಿಸುವಂತಹ ಪ್ರಯತ್ನಗಳು ಕೂಡ ಆಗಬಹುದು. ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಕೂಡ ಓಲೈಕೆ ಮಾಡೋದು ಬೇಡ, ಓಕೆ ರಾಜೀನಾಮೆಯನ್ನು ಕೊಟ್ಟರೆ ಫೈನ್ ಅಂಗೀಕಾರ ಮಾಡಿ ಅಂತ ಹೇಳ್ಬಿಟ್ಟು ಸೂಚನೆಯನ್ನು ಕೊಟ್ಟಿರ್ತಾರೆ. ಬಿಕಾಸ್ ಎಲ್ಲರೂ ಕೂಡ ನಮಗೆ ಆ ಖಾತೆ ಬೇಕು, ನಮಗೆ ಈ ಖಾತೆ ಬೇಕು ಅಂತ ಕೇಳ್ತಾ ಬಂದರೆ ಅದನ್ನೆಲ್ಲ ಬಗೆಹರಿಸೋಷ್ಟು ಸಮಯನೂ ಇಲ್ಲ. ಜೊತೆಗೆ ಎಲ್ಲರನ್ನೂ ಕೂಡ ಕೇಳಿದ ಖಾತೆಗೆ ಎಲ್ರಿಗೂ ಕೂಡ ಕೊಡೋಕೆ ರೆಡಿ ಇಲ್ಲ. ಆ್ಯಂಡ್ ಯಾವ ಖಾತೆಯನ್ನು ಕೊಡ್ತೀವೋ ಅದರಲ್ಲೇ ಅವರು ಕೆಲಸವನ್ನು ನಿಭಾಯಿಸ್ಕೊಂಡು ಹೋಗಬೇಕು. ಇಲ್ಲಿ ಒಬ್ರಿಗೊಂದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಅವರು ಬರ್ತಾರೆ, ನಾಳೆ ಇನ್ನೊಬ್ರು ಬರ್ತಾರೆ. ಎಲ್ಲರನ್ನೂ ಕೂಡ ನಾವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ, ಮನವೊಲಿಸೋದಕ್ಕೆ ಆಗೋದಿಲ್ಲ. ರಿಸೈನ್ ಮಾಡಿದ್ರೆ ಓಕೆ ಫೈನ್ ಅಂಗೀಕಾರ ಮಾಡಿ ಅಂತ ಹೇಳ್ಬಿಟ್ಟು ರಾಹುಲ್ ಗರಂ ಆಗಿದ್ದಾರೆ. ಸಚಿವ ಮುನಿಯಪ್ಪ ಮಧ್ಯಾಹ್ನ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳಿದೆ. ಆಲ್ರೆಡಿ ರಾಜೀನಾಮೆ ಪತ್ರವನ್ನು ರೆಡಿ ಮಾಡಿಕೊಂಡಿದ್ದಾರಂತೆ ಮುನಿಯಪ್ಪ. ಪರಿಶಿಷ್ಟ ಜಾತಿಯವರಿಗೆ ಸರಿಯಾದಂತಹ ನ್ಯಾಯ ಒದಗಿಸಿದ ಕಾರಣ ರಾಜೀನಾಮೆ ನೀಡ್ತಾ ಇದ್ದೀನಿ ಅಂತ ಹೇಳಿ ಪತ್ರವನ್ನು ರೆಡಿ ಮಾಡಿಕೊಂಡಿದ್ದಾರೆ ಮುನಿಯಪ್ಪ. ಇದು ಅಶ್ವವೇಗ ನ್ಯೂಸ್ನ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಸಚಿವ ಮುನಿಯಪ್ಪ ಮಧ್ಯಾಹ್ನ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳು ಇದೆ. ಈಗ ಆಲ್ರೆಡಿ ರಾಜೀನಾಮೆ ಪತ್ರ ರೆಡಿ ಮಾಡಿಕೊಂಡಿದ್ದಾರೆ ಮುನಿಯಪ್ಪ. ಪರಿಶಿಷ್ಟ ಜಾತಿಯವರಿಗೆ ಸರಿಯಾದಂತಹ ನ್ಯಾಯವನ್ನು ಒದಗಿಸದ ಕಾರಣ ಅಸಮಾಧಾನ ಇದೆ, ರಾಜೀನಾಮೆ ನೀಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಪತ್ರವನ್ನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರಂತೆ. ಇದು ಅಶ್ವವೇಗ ನ್ಯೂಸ್ನ ಬಿಗ್ಗೆಸ್ಟ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಎಲ್ಲವೂ ಕೂಡ ಸಜ್ಜಾಗಿದೆ. ರಿಸೈನ್ ಮಾಡೋದಕ್ಕೆ ಎಲ್ಲ ಪತ್ರವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸಚಿವ ಮುನಿಯಪ್ಪ. ಮಧ್ಯಾಹ್ನ ರಾಜೀನಾಮೆ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ಬಿಟ್ಟು ಮೂಲಗಳ ಪ್ರಕಾರ ಸಿಗ್ತಾ ಇರುವಂತಹ ಒಂದು ಮಾಹಿತಿ. ಈಗ ಆಲ್ರೆಡಿ ಎಲ್ಲವೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಸಮಾಧಾನ ಯಾಕಾಗಿದೆ ವಿತ್ ರೀಸನ್ ಕೂಡ ಬರೆದಿಟ್ಕೊಂಡಿರುವಂಥದ್ದು. ಮುನಿಯಪ್ಪ ಪತ್ರವನ್ನು ರೆಡಿ ಮಾಡಿಟ್ಕೊಂಡಿದ್ದಾರೆ. ಮಧ್ಯಾಹ್ನದ ಮೇಲೆ ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥ ಮಾಹಿತಿ. ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆ, ಈ ಕಡೆ ಮುನಿಯಪ್ಪ ಕೂಡ ಮುನ್ಸ್ಕೊಂಡಿರುವಂಥದ್ದು.
ಸೊ ಏನಾಗ್ತಾ ಇದೆ, ಸರ್ಕಾರ ರಚನೆ ಆಗಿ 3 ದಿನದಲ್ಲಿ ಈ ರೀತಿಯಾಗಿ ನನಗೂ ಆ ಖಾತೆ ಬೇಕು, ನನಗೂ ಈ ಖಾತೆ ಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತ್ಕೊಂಡು ಕಿತ್ತಾಡ್ತಾ ಇದ್ದರೆ ಹೇಗೆ? ಇದು ಕೇಸರಿ ಪಡೆಗೆ ಒಂದು ರೀತಿಯಾಗಿ ಪ್ಲಸ್ ಆಗ್ತಾ ಹೋಗುತ್ತೆ. ಸೊ ಅವರು ಕೂಡ ಇಲ್ಲಿ ಮಾಸ್ಟರ್ ಮೈಂಡನ್ನು ಉಪಯೋಗಿಸ್ಕೊಂಡು ಯಾವ ರೀತಿಯಾಗಿ ಗೇಮ್ ಪ್ಲ್ಯಾನ್ ಮಾಡ್ಬೋದು ಅದನ್ನೆಲ್ಲವನ್ನು ಕೂಡ ತೆರೆಮರೆ ಹಿಂದೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದು ಎಷ್ಟು ಸರಿ ಅನ್ನುವಂತಹ ಮಾತುಗಳು ಕೂಡ ಒಂದು ಕಡೆ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ ಈ ಕಡೆ DKಶಿಗೂ ಕೂಡ ಗೊಂದಲಗಳಾಗ್ಬಿಟ್ಟು ಏನು ಮಾಡಬೇಕು ಅಂತ ಗೊತ್ತಾಗದೆ ಮುಂದೆ ಏನಾಗ್ಬೋದು ಅನ್ನುವಂಥ ಒಂದು ಭಯದಲ್ಲಿ ಅಣ್ಣಮ್ಮ ತಾಯಿಗೂ ಕೂಡ ಹೋಗಿ ಪೂಜೆ ಪುನಸ್ಕಾರವನ್ನು ಕೂಡ ಸಲ್ಲಿಸ್ತಾರೆ. ಅದಾದ ನಂತರ ಒಂದು ಸಮಾಧಾನಕರವಾಗಿ ಬರ್ತಾರೆ. ಏನಪ್ಪ ಅಂತ ಹೇಳಿದ್ರೆ ಒಂದು ಬಲಗಡೆಯಿಂದ ಪ್ರಸಾದವನ್ನು ಕೊಟ್ಟಿರುವಂಥದ್ದು, ಅಣ್ಣಮ್ಮ ತಾಯಿ ಹೂವಿನ ಪ್ರಸಾದವನ್ನು ಕೊಟ್ಟಿರುವಂಥದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ DKಶಿ ಅವರಿಗೂ ಕೂಡ ಸಮಾಧಾನ ಇದೆ. ಓಕೆ, ಫೈನ್, ಏನೋ ಒಳಿತಾಗತ್ತೆ, ಒಂದು ಸ್ವಲ್ಪ ಸಮಾಧಾನವಾಗಿ ಬಂದಿದ್ದಾರೆ ತಾಯಿಯ ದರ್ಶನವನ್ನು ಮಾಡಿಕೊಂಡು. ಬಟ್ ಆದರೂ ಕೂಡ ಇಲ್ಲಿ ಪೈಪೋಟಿಗಳು, ಜಿದ್ದಾಜಿದ್ದಿಗಳು, ರಾಜೀನಾಮೆಗಳು ಒಂದು ಕಡೆ ನಡೀತಾ ಇದ್ದಾರೆ, ಮತ್ತೊಂದು ಕಡೆ ಕುತಂತ್ರಗಳು ಕೂಡ ನಡೀತಾ ಇದೆ. ಸೊ ಇನ್ನೊಂದು ಕಡೆ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಯೋಜನೆ ಆಗಿರುವಂಥದ್ದು. ತಾಜ್ ಬಸ್ ಸ್ಟ್ಯಾಂಡಲ್ಲಿ 40 ನಿಮಿಷಗಳ ಕಾಲ ಸಭೆ ನಡೆಯುವಂತಹ ಸಾಧ್ಯತೆಗಳು. ಅಂದರೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಗೊಂದಲಗಳು? ಅವರನ್ನು ಮನವೊಲಿಕೆ ಹೇಗೆ ಮಾಡಬೇಕು? ಎಲ್ಲರೂ ಈ ರೀತಿಯಾಗಿ ಖಾತೆ ವಿಚಾರವಾಗಿ ಪೈಪೋಟಿಯನ್ನು ನಡೆಸ್ತಾ ಇದ್ದರೆ ಹೇಗೆ ಸಮಾಧಾನ ಪಡಿಸೋದು ಅನ್ನೋದ್ರ ಬಗ್ಗೆ ಕೂಡ ಆ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಇದೆ.